ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 24ನೇ ಕಂತಿನ ಲೈವ್ ಅಪ್ಡೇಟ್, ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡೋದ್ರ ಜೊತೆಯಲ್ಲಿ ಈಗಾಗಲೇ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ ಹಣ ನಿಜವಾಗ್ಲೂ ಬಿಡುಗಡೆ ಆಗುತ್ತಾ, ಆದರೆ ಯಾವಾಗ ಬಿಡುಗಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬಹಳ ಮುಖ್ಯವಾದ ವಿಡಿಯೋ. ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದೆಯಾ, ಶುರುವಾಗಿದೆಯಾ ಇಲ್ವಾ ಅನ್ನೋ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿ ಯಾವ್ಯಾವ ಜಿಲ್ಲೆಯವರು ನಮಗೆ ಪ್ರೂಫ್ ಅನ್ನ ಕಳಿಸ್ತಾರೆ, ಆ ಪ್ರೂಫ್ ಅನ್ನ ನಾನು ಅಲ್ಲಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ತಪ್ಪದೇ ಜಾಯಿನ್ ಆಗಿ ನಿಮಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಓಕೆನಾ. ನೋಡಿ, ಈಗ ದಿನನಿತ್ಯವೂ ಕೂಡ ಗೃಹಲಕ್ಷ್ಮಿ 24ನೇ ಕಂತು ಜಮಾ ಆಗ್ತಾ ಇದೆ. ಇವತ್ತು ನಾನು ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 40% ಗಿಂತ ಹೆಚ್ಚು ಜನರು ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. 60% ಜನ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ನೀವು ಗಮನಿಸಬಹುದು, ಫಸ್ಟ್ ದಿನ ಹಾಕಿದಾಗ 8ರಿಂದ 10% ಬಂತು. ಅದಾದ ನಂತರ 25ರಿಂದ 30% ಬಂತು. ಇವಾಗ 40% ಕ್ರಾಸ್ ಆಗ್ತಾ ಇದೆ. ಅಂದ್ರೆ ಸುಮಾರು ಒಂದ್ 2-3 ದಿನದಲ್ಲಿ ಡಿಸೆಂಬರ್ 22ನೇ ತಾರೀಕಿಂದ ಏನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು, ಇದುವರೆಗೂ ಸಹ ಇವತ್ತು ಡಿಸೆಂಬರ್ 25, ಇಲ್ಲಿಂದ ಅಲ್ಲಿವರೆಗೂ ಸುಮಾರು 3-4 ದಿನದಲ್ಲಿ ಈಗಾಗಲೇ 40% ಜನರಿಗೆ ಹಣ ಜಮಾ ಆಗಿದೆ. ಇದೇ ಸ್ಪೀಡಲ್ಲಿ ಜಮಾ ಆದ್ರೆ ಇನ್ನು ಮ್ಯಾಕ್ಸಿಮಮ್ 8ರಿಂದ 10 ದಿನದೊಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಇನ್ನ ಯಾವ್ಯಾವ ಜಿಲ್ಲೆಗೆ ಹಣ ಈಗಾಗಲೇ ಜಮಾ ಶುರುವಾಗಿದೆ ಅಂತ ನೋಡೋದಕ್ಕೆ ಹೋದ್ರೆ ನಾನು ಈಗ ಆಲ್ರೆಡಿ ಲೀಸ್ಟ್ ಮಾಡಿಬಿಟ್ಟಿದ್ದೀನಿ, ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ. ಮಂಡ್ಯ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ರಾಮನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಬಟ್ ಆದ್ರೆ ಇನ್ನು ಹಾವೇರಿ, ಕೊಪ್ಪಳ, ಗುಲ್ಬರ್ಗ ಮತ್ತೆ ಹಾಸನ, ಈ ಕೆಲವೊಂದು ಕೊಡಗು ಜಿಲ್ಲೆ, ಈ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗೋದು ಬಾಕಿ ಇದೆ. ಉಡುಪಿ ಜಿಲ್ಲೆ ಜಮಾ ಶುರುವಾಗಿದೆ, ಉತ್ತರ ಕನ್ನಡ ಜಿಲ್ಲೆ ಕೂಡ ಜಮಾ ಶುರುವಾಗಿದೆ. ನಾನೇನು ಹೇಳದೇ ಇರುವಂತ ಕೆಲವೊಂದಿಷ್ಟು ಜಿಲ್ಲೆಗಳು ಸಹ, ಬೀದರ್, ಬಿಜಾಪುರ, ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಶುರುವಾಗಿಲ್ಲ. ದಯವಿಟ್ಟು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, 60% ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗೋದು ಬಾಕಿ ಇದೆ. ಹಾಗಾಗಿ ತಾಳ್ಮೆಯಿಂದ ವೇಟ್ ಮಾಡಿ, ನಿಮಗೂ ಸಹ ಹಣ ಜಮಾ ಆಗುತ್ತೆ, ಓಕೆನಾ. ಇನ್ನ ಇದು ಗೃಹಲಕ್ಷ್ಮಿ 24ನೇ ಕಂತಿನ ಈ ಕ್ಷಣದ ಅಪ್ಡೇಟು. ಇನ್ನ 4,000 ರೂಪಾಯಿ ಏನ್ ಪೆಂಡಿಂಗ್ ಇದೆ, ಅದರಲ್ಲೂ ಸಹ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನ್ ಪೆಂಡಿಂಗ್ ಇದೆ, ಅದು ನಿಜವಾಗ್ಲೂ ಬಿಡುಗಡೆ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವ್ರ ಗಮನಕ್ಕೂ ಸಹ ಹೋಗಿದೆ. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವರೇ ಸ್ವತಃ ಪರಿಶೀಲನೆ ಮಾಡಿ ಬಾಕಿ ಇರುವಂತ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ನಾನು ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ನಾವು ತಗೊಳಕ್ ಬರಲ್ಲ, ಆ ಹಣನೇ ಬಿಡುಗಡೆ ಆಗಿಲ್ಲ, ನಾವ್ ಹೇಗೆ ಅದನ್ನ ಇದ್ ಮಾಡಕ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಪರಿಶೀಲನೆ ಮಾಡಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದರ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಹ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ. ಖಂಡಿತವಾಗ್ಲೂ ನಾವು ಅದನ್ನ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಬಿಡುಗಡೆ ಆಗೋದು ಪಕ್ಕ, ಯಾವುದೇ ಡೌಟ್ ಇಲ್ಲ. ಬಟ್ ಸಮಯಾವಕಾಶ ಇಂಥ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ತಗೊಳ್ಬಹುದು, ಇನ್ನ 20 ದಿವಸ ತಗೋಬಹುದು, 15 ದಿವಸ ತಗೋಬಹುದು, ಅಥವಾ 1 ಮಂತ್ ತಗೋಬಹುದು, ನೋಡೋಣ. ಇದ್ರ ಬಗ್ಗೆ ಏನಾದ್ರೂ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನಿಮ್ಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದೆ, ತಪ್ಪದೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಟೆಲಿಗ್ರಾಮ್ ಅಲ್ಲಿ ನೀವು ಕಳಿಸಬಹುದು ಪ್ರೂಫ್, ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಸಹ ನೀವು ಪ್ರೂಫ್ ಅನ್ನ ಕಳಿಸಬಹುದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.